ಉದ್ಯೋಗ ನೀತಿ ವಿರುದ್ಧ ಕೊಟ್ಟೂರಿನಲ್ಲಿ ಕಾಂಗ್ರೆಸ್ ರಣಕಹಳೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಿನ್ನೆ ಪ್ರತಿಭಟನೆಯ ಬಿಸಿ ಜೋರಾಗಿತ್ತು. ಕೇಂದ್ರ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆಗಳ ವಿರುದ್ಧ ಕಾಂಗ್ರೆಸ್ ಮುಖಂಡರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಟ್ಟೂರಿನ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ನೆನೆ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಪ್ರಸ್ತುತ ಬಡ ಕುಟುಂಬಗಳ ಆಸರೆಯಾಗಿರುವ ಮನರೇಗಾ ಯೋಜನೆಯನ್ನ ಬದಲಿಸಿ 2026ರಿಂದ ಹೊಸ ಉದ್ಯೋಗ ಯೋಜನೆಯನ್ನ ಜಾರಿಗೊಳಿಸಲು ಹೊರಟಿರುವುದು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ತಂತ್ರ ಅಂತ ಪ್ರತಿಭಟನಾಕಾರರು ಆಪಾದಿಸಿದ್ರು. ಯೋಜನೆ ಬದಲಾವಣೆಗೆ ವಿರೋಧ. 2025ರ ಗ್ರಾಮೀಣ ಉದ್ಯೋಗ ಯೋಜನೆಯನ್ನ ಏಪ್ರಿಲ್ 2026ರಿಂದ ಜಾರಿಗೊಳಿಸುವ ಕೇಂದ್ರದ ನಿರ್ಧಾರಕ್ಕೆ ಧಿಕ್ಕಾರ. ಬಡವರ ಜೀವನಾಡಿಯಾಗಿರುವ ಮನರೇಗಾ ಯೋಜನೆಯನ್ನ ಯಾವುದೇ ಬದಲಾವಣೆ ಇಲ್ಲದೆ ಯಥಾವತ್ತಾಗಿ ಮುಂದುವರಿಸಬೇಕು. ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಆದ ದಾರುಕೇಶ್, ಕಾಂಗ್ರೆಸ್ ಮುಖಂಡರು ಆದ ವಿಟಿಎಸ್ ತಿಪ್ಪೇಸ್ವಾಮಿ ಹಾಗೂ ಬದ್ದಿ ಮರಿಸ್ವಾಮಿ ಅವರು ಮಾತನಾಡಿ, ಕೇಂದ್ರದ ಈ ನಡೆ ಬಡವರ ವಿರೋಧಿ ಅಂತ ಟೀಕಿಸಿದರು. ಅದೇ ರೀತಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ 60 ಮುಂಚೆ 90% ಕೇಂದ್ರ ಸರ್ಕಾರ ನೀಡುತ್ತಿತ್ತು, 10% ರಾಜ್ಯ ಸರ್ಕಾರ ಅದರ ಅನುದಾನವನ್ನು ಒದಗಿಸುವಂತಹ ಪ್ರಯತ್ನ ಇತ್ತು. ಈ ಕಾಯ್ದೆಯಲ್ಲಿ 60ರಷ್ಟು ಮತ್ತು 40ರಷ್ಟು ರಾಜ್ಯ ಸರ್ಕಾರ ನೀಡಬೇಕಂತೇಳಿ ಈ ಕಾಯ್ದೆಯಲ್ಲಿ ತಂದಿದ್ದಾರೆ. ಈ ಯೋಜನೆಯಿಂದ ಈ ಮಲತಾಯಿ ಧೋರಣೆ ಮಾಡ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಈ GST ಪಾಲನ್ನ ಕೇಳಕ್ಕೆ ಹೋದ್ರೆ ಇಲ್ಲ ಅದು UP ಬಿಹಾರ್ ಅಲ್ಲಿ ನಾವು ಆ ಹಣವನ್ನು ವಿನಿಯೋಗಿಸ್ತೀವಿ ಅಂತೇಳಿ ನಮಗೆ ಶೇಕಡ 13% ಮಾತ್ರ ನಮಗೆ GST ಹಣವನ್ನು ಮರುಪಾವತಿ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನಾವು ಇದನ್ನ ವ್ಯಕ್ತಪಡಿಸೋದು ಕೂಡ ಕಷ್ಟಕರ. ಇವರು ನಮಗೆ GST ಪಾಲನ್ನ ಶೇಕಡ 100ಕ್ಕೆ 100ರಷ್ಟು ಕೊಟ್ಟರೆ ನಾವೇ ಸ್ವತಃ ರಾಜ್ಯ ಸರ್ಕಾರದವರೇ ಈ ಉದ್ಯೋಗಾದ್ರಿ ಯೋಜನೆಯನ್ನ ಮಾಡುವಷ್ಟು ಬಲಿಷ್ಠ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ, ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಈ ಕೂಡಲೇ ಇದನ್ನ ವಾಪಸ್ ಪಡಿಬೇಕು. ಇಲ್ಲವಾದರೆ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಈ ಯೋಜನೆಯನ್ನ, ಈ ತಿದ್ದುಪಡಿಯನ್ನ, ಕಾಯ್ದೆಯನ್ನ ರದ್ದುಗೊಳಿಸಿ ಮನ್ರೇಗಾ ಯೋಜನೆಯನ್ನ ಪುನಃಸ್ಥಾಪಿಸುವಂತೆ ಈ ಮೂಲಕ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಎಲ್ಲ ಹಿರಿಯರ ಮಕ್ಕಳು ಕೂಟದಿಂದ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಪಡಿಸುತ್ತಾ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಏನು BBG ರಾಮ್ಜಿ ಇದು ಅರ್ಥ ಆಗ್ತಿಲ್ಲ. ಯಾವ ಹೆಸರು ಯಾವ್ದಿದು, ಯಾವ ಲ್ಯಾಂಗ್ವೇಜ್ಗಳು, ಯಾವ ಭಾಷೆಯಲ್ಲಿ 5 ಭಾಷೆಗಳಿದ್ದಾವೆ ಇದರ. ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತೆ. ವಿಕಸಿತ ಭಾರತ್ ಅನ್ನೋದು ಸಂಸ್ಕೃತ ವರ್ಡ್, ಗ್ಯಾರಂಟಿ ಅನ್ನೋದು ಇಂಗ್ಲಿಷ್, ರೋಜ್ಗಾರ್ ಅನ್ನೋದು ಉರ್ದು, ಆಜೀವಿಕಾ ಅನ್ನೋದು ಹಿಂದಿ, ಮಿಷನ್ ಅನ್ನೋದು ಇಂಗ್ಲಿಷ್, ಜಿ ಅನ್ನೋದು ಗ್ರಾಮೀಣ. ಹೆಂಗಿದೆ BBG ರಾಮ್ಜಿ ನೋಡಿ, ಎಂಥ ಒಂದು ಕುತಂತ್ರದಿಂದ ನಮ್ಮ ಭಾರತದ ಜನರನ್ನ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಕಟ್ಟಾಕ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಮೋದಿಜಿಯವರ ಬಗ್ಗೆ ಬಹಳಷ್ಟು ಗೌರವ ಇತ್ತು, ಪಕ್ಷಾತೀತವಾಗಿ ಮೋದಿಜಿಯವರ ಬಗ್ಗೆ ಬಹಳಷ್ಟು ಗೌರವ ಇತ್ತು. ಆದರೆ ಅವರು ತಗೊಂಡಿರ್ತಕ್ಕಂಥ ಮಾಡ್ತಕ್ಕಂಥ ಕೆಲವೊಂದು, ಅವರು ಮತ್ತು ಅವರ ತಂಡ ಕೇಂದ್ರ ಸರ್ಕಾರದಲ್ಲಿ ಮಾಡ್ತಕ್ಕಂಥ ಕೆಲವೊಂದು ತಪ್ಪು ನಿರ್ಧಾರಗಳು ಮತ್ತು ಈ ದೇಶಕ್ಕೆ ಮಾರಕವಾಗ್ತಕ್ಕಂಥ ನಿರ್ಧಾರಗಳಿಂದ ಅವರನ್ನ ದ್ವೇಷ ಮಾಡ್ತಕ್ಕಂಥ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ. ಈ ಒಂದು ಏನು ಯೋಜನೆಯನ್ನ, ನರೇಗಾ ಯೋಜನೆ, ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಗ್ಯಾರಂಟಿ ಆಕ್ಟ್ ಏನಿದೆಯಲ್ಲ 2005ರಲ್ಲಿ ಬಂತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಉದ್ಯೋಗವನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ, ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಆದರೆ ಆ ಹೆಸರನ್ನೇ ಇವತ್ತು ನಮ್ಮ ದ್ವಾರಕೀಶ್ ಅವರು ಮತ್ತೆ ಮರಿಸ್ವಾಮಣ್ಣವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಮಹಾತ್ಮ ಗಾಂಧಿ ಅಂದ್ರೆ ಏನು, ಅವರ ಇಂಪಾರ್ಟೆನ್ಸ್, ಅವರ ಪ್ರಾಮುಖ್ಯತೆ ಏನು, ನಮ್ಮ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿ ಮಹಾತ್ಮ ಗಾಂಧಿ ಅವರು ದೇಶದ ಇಬ್ರು ಪೈಲವಾನ್ ಇರ್ತಾರೆ.
ಅಂದ್ರೆ ಒಬ್ರು ಪೂರ್ತಿ ಬಡವ ಬಾರಿ ಹಿಂದೆ ಅದು ಗುರುಗಳು ಇರ್ತಾರೆ, ಮುಂದೆ ಗುರಿ ಇರ್ತೈತಿ. ಬಟ್ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿಗೆ ಮುಂದೆ ಗುರಿನೂ ಇರಲ್ಲ, ಹಿಂದೆ ಗುರುಗಳು ಇರಲ್ಲ. ಅಂತ ಸಂದರ್ಭದಲ್ಲಿ ಆತ ಎಲ್ಲರೂ ಅಂದೇ ಭಕ್ತರು. ನಮ್ಮ ನರೇಂದ್ರ ಮೋದಿ ಕುಸ್ತಿ ಆಡ್ತಾನ, ನಮ್ಮ ದೇಶದಾಗ ನಮ್ಮ ದೇಶದ ಹೆಸರನ್ನ ವಿಶ್ವ ಮಟ್ಟಕ್ಕೆ ಒಯ್ದು ವಿಶ್ವಗುರು ಹಾಕನ ಅಂತ ಹೇಳ್ತಾರೆ. ಆದ್ರೆ ನಾವು ಆತನ ವಿಶ್ವಗುರು ಅಂತ ಕರಿಬಹುದು. ವಿಶ್ವಗುರು ಈಗೇನು ಒಂದು ಪಂದ್ಯ ಸೇರತಿ, ಅಲ್ಲಿ ಒಂದು ದೊಡ್ಡ ಅಖಾಡ ಸೇರ್ತೈತಿ. ಆ ಅಖಾಡದಲ್ಲಿ ಇಡೀ ಅಂಧಭಕ್ತರು ನಮ್ಮ ಮೋದಿ 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 ಅಂತ ಕೇಕೆ ಹೊಡಿತಾರ. ಇಲ್ಲಿ ಇನ್ನೊಬ್ಬ ಬಡವ್ರ ಪರವಾಗಿರ್ತಕ್ಕಂಥ ನಾಯಕ, ಒಬ್ಬ ಬಡವ್ರ ಪರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅದ್ರ ಪರವಾಗಿ ಯಾರು ಇರೋದಿಲ್ಲ. ನಮ್ಮಂತರು ಕೈಲಾಗಲ್ದಾರಂತ ನಾವು ಅಂದ್ರೆ ಆ ಅಂಧಭಕ್ತರು ನಮಗೆ ಅಂತಿರ್ತಾರ, ಇವ್ರು ಕೈಲಾಗಲ್ದರು ಇವ್ರು ಕೈಲಾಗಲ್ದಾರ ಅಂತಂದು. ಕೈಲಾಗಲ್ಲರು ಮೋದಿ 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 ಅಂತ ಕೂಗಿ 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 ಕುಸ್ತಿ ಆಡ ಕೈ ಬಿಟ್ಬಿಡ್ತಾರ. ಕುಸ್ತಿ ಆಡೋ ಸಂದರ್ಭದಲ್ಲಿ ಆತ ಇಡ್ತಿರಂಗಿಲ್ಲ ಪಡ್ತಿರಂಗಿಲ್ಲ. ಆತೇನು ಓದಿದ್ರು ವಿದ್ಯಾವಂತರ ಅಲ್ಲ, ಅನುಭವಸ್ಥರ ಅಲ್ಲ. ಹಂಗ ಕುಸ್ತಿ ಬಿದ್ದಾಗ ಒಬ್ಬ ಬೇರೆ ಪೈಲ್ವಾನ ನರೇಂದ್ರ ಮೋದಿ ನೋಟ ಅಯ್ಯಪ್ಪ ಇದೇನಪ್ಪ 56 ಇಂಚಿನ ವ್ಯಕ್ತಿ ಬಂದ್ಬಿಟ್ಟು ಐತೆ ಹೆಂಗಪ್ಪ ಎತ್ತಬೇಕು ಅಂತ ಬಾಬಾರಿ ಹತ್ರಪ್ಪ ಅಂತ ಒಂದೇ ಸರಿಗೆ ಕೈ ಹಿಡಿದು ಹೆಚ್ಚಿ ತಿರುಗಿ ಹೊಡೆದು ಬಿಡ್ತಾನ. ನರೇಂದ್ರ ಮೋದಿ 15 ವರ್ಷ ತಪಕ್ಕ ನಂಗೆ ಮಣ್ಣು ಬಿದ್ದು ಮಣ್ಣಾಗ್ಬಿಡ್ತಾನ. ಆಗ ಅವಾಗ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ನಮ್ಮ ರಾಹುಲ್ ಗಾಂಧಿ ಅಂತ ವ್ಯಕ್ತಿ. ಆತಗೆ ಮುಂದೆ ಗುರಿ ಇರ್ತೈತಿ, ಹಿಂದೆ ಗುರಿ ಇರ್ತೈತಿ. ಈ ನರೇಂದ್ರ ಮೋದಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರಿ ಇಲ್ಲ. ಸಾಗುತ್ತಿದೆ ರಣಹೇಡಿಗಳ ದಂಡು ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ. ನಾವೆಲ್ಲ ಜೈ ರಾಹುಲ್ ಗಾಂಧಿ ಜೈ ರಾಹುಲ್ ಗಾಂಧಿ ಅಂತ ನಾವು ಓದ್ತೀವಿ. ಅವಾಗ ಹೋಗಿ ರಾಹುಲ್ ಗಾಂಧಿ ಆ ಎತ್ತಿ ಹೋಗೋದು ಅದನ್ನ ಕುಸ್ತಿಯ ಗೆದ್ದು ಆ ಗದಿನ ರಾಹುಲ್ ಗಾಂಧಿ ತಂದು ಅವಾಗ ದೇಶದ ಮರಳಿನ ಉಳಿಸುವಂತ ವ್ಯವಸ್ಥೆ, ಆರ್ಥಿಕವಾಗಿ ಆರ್ಥಿಕ ಪರಿಸ್ಥಿತಿಯನ್ನ ಸಬಲೀಕರಣ ಮಾಡ್ತಕ್ಕಂಥ ವ್ಯಕ್ತಿ ರಾಹುಲ್ ಗಾಂಧಿ ಆಗಿರ್ತಾರೆ. ಹಾಗಾಗಿ ಈ ಒಂದು ಕಥೆಯ ಅರ್ಥ ಮೋದಿಯಿಂದ ಈ ದೇಶ ಮುಳುಗೋಗ್ತೈತಿ ಅನ್ನೋದು. ರಾಹುಲ್ ಗಾಂಧಿ ಅಂತ ವ್ಯಕ್ತಿಯಿಂದ ಈ ದೇಶ ಅಭಿವೃದ್ಧಿ ಕಾಣ್ತೈತಿ, ಅಭಿವೃದ್ಧಿ ಪದದ ಹೊಳಿತೈತಿ. ನರೇಂದ್ರ ಮೋದಿ ಅವರಿಗೆ ಈ ಒಂದು ಪ್ರತಿಭಟನೆ ಮೂಲಕ ಹೇಳೋದಷ್ಟೇ, ಆ ಅಂಧಭಕ್ತರಿಗೆ ಹೇಳೋದಷ್ಟೇ, ನೀವೇನಾದ್ರೂ ಒಂದು ಹೊಸ ಕಾನೂನು ತರ್ರಿ. ಅದು ಬಿಟ್ಟು ಪಾಪ ಮನಮೋಹನ್ ಸಿಂಗ್ ಹುಟ್ಟಿ ಹಾಕಿರ್ತಕ್ಕಂಥ ಒಂದು ಮಹಾತ್ಮ ಗಾಂಧಿ ನಗರ ಯೋಜನೆ, ಅದ್ರ ಬದಲು ನೀನೊಂದು ಕಾನೂನು ತಂದು ತೋರಿಸ್ಬೇಕಪ್ಪ. ಅದಕ್ಕೆ ಅದೇನ ನಮ್ಮ ಒಳ್ಳೆ ಗಾಜಂತರ ಮಾಧ್ಯಮ ಮಿತ್ರರು ತಪ್ಪಾಗಿ ಕೇಳ್ಕೋಬಾರ್ದು. ಹುಡ್ಸೋದಾಗಲಂತ ಆಡವಲ್ಲ ನನ್ನ ಮಕ್ಕಳು ಹೇಳಿದ್ರಂತೆ. ಅಂತ ವ್ಯಕ್ತಿ ನೀನು ಆಗಿಬಿಟ್ಟು ಏನ್ ಮಾಡೋದು? ನಮ್ಮಂತ ನಿನ್ನಂತ ಒಬ್ಬ ಗುರಿ ಇಲ್ಲದ ಒಬ್ಬ ವ್ಯಕ್ತಿಗೆ ನಮ್ಮಂತ ಅಂಧಭಕ್ತರು ನಿನಗೆ ಅಧಿಕಾರ ಕೊಟ್ಟಿವಿ, ಇದೊಂದು ಬಾರಿ ನೀನು ಅಧಿಕಾರ ಅನುಭವಿಸ, ಮುಂದಿನ ಬಾರಿ ಐತಿ ನಿನ್ನ ಈ ತಳ ಕೆಲಸದನ್ನ ಹಾಕಿರ್ಬೋದು ಅಂತೇಳಿ ಈ ಪ್ರತಿಭಟನೆಯಲ್ಲಿ ಮಾತಾಡಲಿಕ್ಕೆ ನನಗೆ ಕಥೆ ಹೇಳಕ್ಕೆ ಅವಕಾಶ ಕೊಟ್ಟಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಡಿಕೆ ಮಂಜುನಾಥ್, ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಆದ ಕಂದಕಲ್ಲು ಪರಶುರಾಮ್, ಶಾಂತನಗೌಡ, ಶಿರಿಬೆ ಕೊಟ್ರೇಶ್, ಎಪಿಎಂಸಿ ಅಧ್ಯಕ್ಷ ನಂಜಪ್ಪ, ಉಪಾಧ್ಯಕ್ಷ ಶಿವಣ್ಣ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು.